ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಪಾಂಪ್ಲೆಟ್ ಫಿಶ್ ಫ್ರೈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಕ್ಲೀನ್ ಮಾಡಿರೋ 4 ಫಿಶ್ ತೊಗೊಂಡಿದ್ದೀನಿ. ಫಸ್ಟು ದೊಡ್ಡ ಸೈಜಿನ 4 ಬೆಳ್ಳುಳ್ಳಿಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ. ಅಂದರೆ 1 ಕಪ್ನಷ್ಟು. ಶುಂಠಿ 2 ಇಂಚು ಸಣ್ಣ ಹೆಚ್ಚಿರೋದು. ಸೋಂಪು 1 ಸಣ್ಣ ಚಮಚ. ಹುಣಸೆ ರಸ 1 ದೊಡ್ಡ ಚಮಚ. ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕಿದೆ ಕುಟ್ಟೋ ಕಲ್ಲಿನಲ್ಲಿ ಕುಟ್ಟಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ನೈಸ್ ಪೇಸ್ಟ್ ಆಗುತ್ತೆ. ಇದನ್ನು ನನ್ನ ಮೊಮ್ಮಗ ಕುಟ್ಟಿ ಪೇಸ್ಟ್ ಮಾಡ್ತಾ ಇದ್ದಾನೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡಿರೋದ್ರಿಂದ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ. ಅವನಿಗೆ ನಾನ್ ವೆಜ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟಿಂದ ಬರ್ತಾನೆ ಕಿಚನ್ಗೆ. ಈಗ ವಾಶ್ ಮಾಡಿಟ್ಟ ಮೀನುಗಳನ್ನ ಈ ಥರ ಕಟ್ ಮಾಡ್ಕೊಳ್ಬೇಕು. ಹುಷಾರಾಗಿ ನಿಧಾನಕ್ಕೆ ಕಟ್ ಮಾಡಬೇಕು, ಸ್ಲಿಪ್ ಆಗಿಬಿಡುತ್ತೆ ಮೀನು. ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ, ಸ್ವಲ್ಪ ವಿನಿಗರ್ ಹಾಕಿ ಕಟ್ ಮಾಡಿರೋ ಪ್ಲೇಸಲ್ಲೆಲ್ಲ ಸೇರ್ಕೊಳ್ಳೋ ಹಾಗೆ ಈ ಥರ ಹಚ್ಚಬೇಕು. ಇನ್ನೊಂದು ಸೈಡಲ್ಲೂ ಕೂಡ ಇದೇ ಥರ ಹಚ್ಚಿ ಒಂದು ಅರ್ಧ ಗಂಟೆವರೆಗೂ ಮುಚ್ಚಿಟ್ರೆ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಫಿಶ್ಗೆ ಈ ಉಪ್ಪು, ಖಾರ ಮತ್ತು ವಿನಿಗರ್ ಅಂದರೆ ಹುಳಿ ಚೆನ್ನಾಗಿ ಹಿಡಿಯುತ್ತೆ. ಫಿಶ್ನಲ್ಲಿ ಒಮೆಗಾ 3 ಎ ವಿಟಮಿನ್ನು ಜಾಸ್ತಿ ಇರೋದ್ರಿಂದ ಮಕ್ಕಳು ಮತ್ತು ವಯಸ್ಸಾಗಿದ್ದವರಿಗೆ ತುಂಬ ಒಳ್ಳೆಯದು ಮತ್ತು ಈಸಿಯಾಗಿ ಡೈಜೆಷನ್ ಆಗುತ್ತೆ. ಉಪ್ಸಾರು ಖಾರ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ಅನ್ನ ರಸಂ ಜೊತೆಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಫಿಶ್ ಫ್ರೈ ಇದು. ಈಗ ಒಂದು ಪ್ಲೇಟ್ಗೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 2 ಟೀ ಸ್ಪೂನ್ ಖಾರದ ಪುಡಿ, 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಟ್ಟಿರೋ ಮೀನುಗಳ ಮೇಲೆ ತುಂಬಿಸ್ಬೇಕು. ಮತ್ತು ಅದೆಲ್ಲ ಕವರ್ ಮಾಡಬೇಕು ಮೀನುಗಳಿಗೆ. ಆಮೇಲೆ ಒಂದು ಪ್ಯಾನ್ನಲ್ಲಿ 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಾದ ಮೇಲೆ ಈ ಮಸಾಲೆ ಹಚ್ಚಿದ ಮೀನನ್ನು ಹಾಕಿ ಮುಚ್ಚಳ ಮುಚ್ಚಿ ಮೀಡಿಯಮ್ ಹೀಟ್ನಲ್ಲಿ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ 2 ಸ್ಪ್ಯಾಚುಲಗಳ ಸಹಾಯದಿಂದ ನಿಧಾನವಾಗಿ ಮಗ್ಚಾಕಿ ಮತ್ತೆ 2 ನಿಮಿಷ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ 5-6 ಕರಿಬೇವಿನ ಸೊಪ್ಪಿನ ಎಲೆಗಳನ್ನ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಕ್ರಿಸ್ಪಿ ಆಗೋದ್ರಿಂದ ಮತ್ತು ಅದರ ಪರಿಮಳ ಕೂಡ ಚೆನ್ನಾಗಿರೋದ್ರಿಂದ ಫಿಶ್ ಫ್ರೈ ತಿನ್ನುವಾಗ ತುಂಬ ರುಚಿ ಇರುತ್ತೆ. ನೋಡಿ, ಈಗ ಪಾಂಪ್ಲೆಟ್ ಫಿಶ್ ಫ್ರೈ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.